ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ಪದ್ಮಗಂಧಿನಿ ಕಥೆಯ 3ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 4ನೇ ಅಧ್ಯಾಯವನ್ನು ಶುರು ಮಾಡೋಣ. ದತ್ತು, ನಿನ್ನ ಮೀಸೆ ಯಾಕೆ ಇಷ್ಟು ಚೆಂದ ಇದೆ? ಅಷ್ಟೇ ಅಲ್ಲ ದತ್ತು, ನಿನ್ನ ಮೀಸೆಯಲ್ಲಿ ಏನೋ ಆಕರ್ಷಣೆ ಇದೆ. ಆ ಮೀಸೆ ನನ್ನನ್ನು ನಿನ್ನೆಡೆಗೆ ಸೆಳೆಯುತ್ತೆ. ನೀನು ಯಾವುದೇ ಕಾರಣಕ್ಕೂ ಈ ಮೀಸೆಯ ಶೇಪ್ ಚೇಂಜ್ ಮಾಡಬೇಡ ಎಂದು ಅಂದು ಮೀಸೆ ಹಿಡಿದು ಎಳೆದಿದ್ದ ದೃಶ್ಯಗಳು ಕನ್ನಡಿಯ ಮುಂದೆ ನಿಂತು ಮುಖ ಒರೆಸಿಕೊಳ್ಳುತ್ತಿದ್ದ ದತ್ತಾತ್ರೇಯ ಅವರ ಕಣ್ಣ ಮುಂದೆ ಬಂದಿದ್ದವು. ಈ ಘಟನೆಗಳೆಲ್ಲ ನಡೆದು ದಶಕಗಳೇ ಉರುಳಿದರೂ ಸಹ ದತ್ತಾತ್ರೇಯ ಅವರ ಮನದಲ್ಲಿ ಮಾತ್ರ ಆ ನೆನಪುಗಳು ಹಚ್ಚ ಹಸಿರಾಗಿ ಉಳಿದಿವೆ. ಆ ನೆನಪುಗಳ ಜೊತೆಯಲ್ಲಿ ನಿತ್ಯ ಜೀವನ ಮಾಡುತ್ತಿದ್ದಾರೆ. ದತ್ತಾತ್ರೇಯ ಅವರು ಹುಡುಗನಲ್ಲಿ ಇದ್ದಾಗ ಪ್ಯಾಂಟು ಶರ್ಟು ಹಾಕಿ ಒಪ್ಪವಾಗಿ ತಲೆ ಬಾಚಿ ರಸ್ತೆಯಲ್ಲಿ ನಡೆದು ಬರುತ್ತಿದ್ದರೆ ಊರಿನವರೆಲ್ಲ ಹೀರೋ ಬಂದ ಎನ್ನುತ್ತಿದ್ದರು. ಅವರ ಮುಖದಲ್ಲಿನ ಕಳೆ ಈಗಲೂ ಕೂಡ ಹಾಗೆಯೇ ಇದೆ. ಸ್ವಲ್ಪ ವಯಸ್ಸಾಗಿರುವುದರಿಂದ ಮುಖ ಸ್ವಲ್ಪ ಸುಕ್ಕುಗಟ್ಟಿದೆ ಅಷ್ಟೇ. ಮುಖದ ಮೇಲಿನ ಮೀಸೆ ಅವರ ಅಂದವನ್ನು ಹೆಚ್ಚು ಮಾಡುತ್ತಿತ್ತು. ಹಾಗಾಗಿಯೇ ಅವರ ಪ್ರೇಯಸಿಗೆ ಅವರ ಮೀಸೆ ಎಂದರೆ ಬಲು ಇಷ್ಟ. ಆಗಾಗ ಆ ಮೀಸೆಯನ್ನು ಎಳೆದು ದತ್ತಾತ್ರೇಯ ಅವರಿಗೆ ನೋವು ಮಾಡಿ ನಗುತ್ತಿದ್ದರು. ಆ ಪ್ರೇಯಸಿಯ ಮುಖದಲ್ಲಿನ ನಗು ನೋಡುವ ಸಲುವಾಗಿ ತನಗೆ ನೋವಾದರೂ ಸಹ ಸುಮ್ಮನಾಗುತ್ತಿದ್ದರು. ಅವರಿಬ್ಬರ ಪ್ರೀತಿಯೇ ಹಾಗೆ. ಪ್ರೀತಿಗೆ ಉತ್ಪ್ರೇಕ್ಷೆಗಳಿಲ್ಲದೆ ಸಾಗುವ ಸುಂದರ ನೌಕೆ. ಇದೇನು ಮಾವ, ಕನ್ನಡಿಯ ಮುಂದೆ ನಿಂತು ಹೀಗೆ ನಗುತ್ತಿದ್ದೀರಾ ಎಂದು ಬಾಗಿಲಿಗೆ ಒರಗಿ ಕೈಕಟ್ಟಿ ಹೇಳಿದನು. ದತ್ತಾತ್ರೇಯ ಅವರು ಕನ್ನಡಿಯ ಮುಂದೆ ನಿಂತು ಮೀಸೆಯನ್ನು ನೋಡಿಕೊಂಡು ನಗುವಾಗಲೇ ಅವನು ಬಂದು ಬಾಗಿಲಿನಲ್ಲಿ ನಿಂತಿದ್ದನು. ಹಾಗಾದರೆ ನಾನು ನಗುವುದನ್ನು ನೀನು ನೋಡಿದೆ ಅನ್ನು ಎಂದು ಮತ್ತೊಮ್ಮೆ ನಕ್ಕರು. ಅವರ ಮಾತಿಗೆ ಆದಿ ಹ್ಞೂ ಎಂದು ತಲೆಯಾಡಿಸಿದನು. ಹೀಗೆ ಏನೋ ನೆನಪಾಯಿತು, ಅದಕ್ಕೆ ನಗು ಬಂತು ಅಷ್ಟೇ ಎಂದರು. ನಿಮ್ಮ ನೆನಪಿನಲ್ಲಿ ಸುಂದರವಾದ ಪ್ರೇಮ ಹಾಗೂ ನಿಮ್ಮ ಪ್ರೇಯಸಿಯನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾರೂ ಇಲ್ಲ ಎಂದು ನನಗೂ ಗೊತ್ತು. ಈಗ ಅದನ್ನು ನಾನು ಕೇಳುವುದೂ ಇಲ್ಲ ಎಂದನು. ಆದಿ, ನನ್ನನ್ನೇ ಕಿಂಡಲ್ ಮಾಡುತ್ತಿದ್ದೀಯಾ? ನಿನಗೆ ಗೊತ್ತಿಲ್ಲದೆ ಇರುವುದು ಏನಿದೆ ಎಂದರು. ಅಯ್ಯೋ ಮಾವ, ನಿಮ್ಮ ಪ್ರೀತಿಯನ್ನು ನಾನು ನೋಡಿಲ್ಲ. ನೀವು ಹೇಳಿರುವುದನ್ನು ಕೇಳಿರುವುದು ಅಷ್ಟೇ. ನೀವು ಎಷ್ಟು ಮುಚ್ಚಿಟ್ಟಿದ್ದೀರೋ, ಎಷ್ಟು ಹೇಳಿದ್ದೀರೋ ನನಗೇನು ಗೊತ್ತು. ನಿಮ್ಮ ಪರ್ಸ್ನಲ್ ಎಲ್ಲವನ್ನೂ ಕೇಳಬಾರದು ಅಲ್ವಾ ಎಂದು ಮತ್ತೊಮ್ಮೆ ನಕ್ಕನು. ಪರ್ಸ್ನಲ್ ಅಂತ ಏನಿಲ್ಲ ಕಣೋ. ಸರಿ ಬಾ, ಸ್ಕೂಲ್ಗೆ ತಡ ಆಗುತ್ತೆ. ತಿಂಡಿ ಹಾಕಿಕೊಟ್ಟು ನಾನು ಸ್ಕೂಲಿಗೆ ಹೋಗುತ್ತೇನೆ ಎಂದರು. ಅವರ ಹಿಂದೆಯೇ ಬಂದವನು ಡೈನಿಂಗ್ ಟೇಬಲ್ ಮೇಲೆ ಕುಳಿತರೆ ಆಗ ತಾನೇ ಉಪ್ಪಿಟ್ಟನ್ನು ಮಾಡಿ ಮುಚ್ಚಿಟ್ಟು ಹೋಗಿದ್ದವರು ಮತ್ತೆ ಬಂದು ಅವನಿಗೆ ಪ್ಲೇಟಿಗೆ ಹಾಕಿ ಕೊಡುತ್ತಾ, ಆದಿ, ಮುಂದಿನ ವಾರವೇ ಎಕ್ಸಾಮ್ ಇದೆ. ಈ ಬಾರಿ ಮಿಸ್ ಆಗುವ ಹಾಗಿಲ್ಲ. ನಿನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗೋ ಸಮಯ ಬಂದಿದೆ. ಎಲ್ಲವೂ ಈಗ ನಿನ್ನ ಮೇಲೆ ನಿಂತಿದೆ. ನೀನೆಷ್ಟು ಎಫರ್ಟ್ ಹಾಕಿ ಓದುತ್ತೀಯೋ ಅಷ್ಟೇ ಒಳ್ಳೆಯದು ನಿನಗೆ ಎಂದು ಹೇಳುತ್ತಾ ಉಪ್ಪಿಟ್ಟಿನ ತಟ್ಟೆಯನ್ನು ಅವನ ಮುಂದೆ ಇರಿಸಿದ್ದರು. ಸ್ಪೂನಿನಲ್ಲಿಯೇ ಆರಿಸಿಕೊಂಡು ಒಂದು ಸ್ಪೂನ್ ಬಾಯಿಗೆ ಇರಿಸಿದವನು, ಹ್ಞೂ ಮಾವ, ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ. ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದೇನೆ. ಖಂಡಿತ ಈ ಬಾರಿ ಒಳ್ಳೆಯದಾಗುತ್ತದೆ. ಈ ಬಾರಿ ಖಂಡಿತ ಪಾಸಾಗುತ್ತೇನೆ ಎನ್ನುವ ನಂಬಿಕೆ ನನಗಿದೆ ಎಂದು ಉಪ್ಪಿಟ್ಟು ತಿನ್ನುವುದನ್ನು ಮುಂದುವರೆಸಿದನು. ನಿನ್ನ ಮೇಲೆ ನಂಬಿಕೆ ಇದೆ ಆದಿ. ಆದರೆ ಎಷ್ಟು ಕಷ್ಟದ ಪ್ರಶ್ನೆಗಳನ್ನು ಕೊಡುತ್ತಾರೆ ಎನ್ನುವುದು ಅವರು ಪ್ರಶ್ನೆ ಪತ್ರಿಕೆ ಕೊಟ್ಟಾಗಲೇ ನಮಗೆ ತಿಳಿಯುವುದು. ಈ ಪರೀಕ್ಷೆಗೆ ನೀನು ಎಷ್ಟು ಎಫರ್ಟ್ ಹಾಕಿ ಓದಿದರೂ ಸಾಲುವುದಿಲ್ಲ. ಈ ನಿನ್ನ ಗೆಲುವು ನಿನ್ನ ಕನಸು ಮಾತ್ರವಲ್ಲ, ನನ್ನ ಕನಸು ಕೂಡ. ಅದನ್ನು ಚೆನ್ನಾಗಿ ನೆನಪಿಟ್ಟುಕೋ. ಈ ಬಾರಿ ಅವರ ಮಾತು ಗಂಭೀರವಾಗಿತ್ತು. ಆದಿಯ ಕನಸಿನ ಜೊತೆಗೆ ದತ್ತಾತ್ರೇಯ ಅವರ ಕನಸು ಕಟ್ಟಿ ಸಾಗುತ್ತಿದ್ದರು. ಅವನಿಗೆ ತಂದೆ ತಾಯಿ, ಮಾವ, ಗುರು, ಸ್ನೇಹಿತ ಎಲ್ಲವೂ ಇವರೇ. ಅವರ ಮಾರ್ಗದರ್ಶನದಿಂದಲೇ ಇಷ್ಟು ವರ್ಷ ನಡೆದುಕೊಂಡು ಬಂದಿದ್ದಾನೆ. ಹೀಗೆ ಅವನ ಜೊತೆ ಮಾತನಾಡಿಕೊಂಡು ಇನ್ನೊಂದು ತಟ್ಟೆಗೆ ಉಪ್ಪಿಟ್ಟು ಹಾಕಿಕೊಂಡು ಬಂದು ಅವನ ಎದುರಿಗೆ ತಟ್ಟೆ ಇಟ್ಟು ಕುಳಿತುಕೊಳ್ಳುತ್ತಿರುವಾಗ ತಟ್ಟೆಯ ಪಕ್ಕದಲ್ಲಿರುವ ಲೋಟಕ್ಕೆ ಕೈ ತಾಗಿ ನೀರು ಡೈನಿಂಗ್ ಟೇಬಲ್ ಮೇಲೆ ಚೆಲ್ಲಿತು. ಹಾಗೆ ನೀರು ಆದಿಯ ತಟ್ಟೆಗೂ 4 ಹನಿ ಚಿಮ್ಮಿತು ಅಷ್ಟೇ. ತಿನ್ನುವ ತಟ್ಟೆಯನ್ನು ಬಿಟ್ಟು ಎದ್ದು ನಿಂತನು. ಯಾಕಾದಿ ಎದ್ದೆ? ನಾನು ಒರೆಸ್ತೇನೆ, ನೀನು ಕುಳಿತುಕೋ ಎಂದರು. ಮಾವ, ತಟ್ಟೆಗೆ ನೀರು ಹಾರಿತು ಎಂದನು ಮುಖ ಸಿಂಡರಿಸುತ್ತಾ. ಹೌದೇನೋ, ಎಲ್ಲಿ ಕೊಡಿಲಿ ನೋಡ್ತೀನಿ ಎಂದು ಕೈ ನೀಡಿ ಅವನ ತಟ್ಟೆಯನ್ನು ತೆಗೆದು ನೋಡಿದರೆ ಎಲ್ಲಿ ನೀರೇ ಇಲ್ಲ, ಚೆನ್ನಾಗಿಯೇ ಇದೆ ಎಂದರು.
ಇಲ್ಲ ಮಾವ, ಸ್ವಲ್ಪ ಸ್ವಲ್ಪ ಆರಿದೆ ನೋಡಿ ಎಂದು 2 ಹನಿ ನೀರು ಬಿದ್ದಿದ್ದನ್ನು ತೋರಿಸಿದನು. ಅಷ್ಟೇನಾ? ಅದೇನೂ ಆಗಲ್ಲ, ತಿನ್ನು ಎಂದರೂ ಅವನ ಮನಸ್ಸು ಒಪ್ಪಲಿಲ್ಲ. ಆದಿಯ ವ್ಯಕ್ತಿತ್ವವೇ ಹಾಗೆ. ಉಡುವ ಬಟ್ಟೆ, ತಿನ್ನುವ ಊಟ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು. ಅವನು ಒಂದು ರೀತಿ ಮಿಸ್ಟರ್ ಪರ್ಫೆಕ್ಟ್ ಎಂದು ಹೇಳಬಹುದು. ಸ್ವಲ್ಪ ಏರುಪೇರು ಆದರೂ ಸಹ ಅವನು ಸಹಿಸುವುದಿಲ್ಲ. ಅವನು ತೊಡುವ ಬಟ್ಟೆಗಳಲ್ಲಿ ಸ್ವಲ್ಪ ಕೊಳೆ ಹಾಗೇ ಇದ್ದರೂ ಸಹ ಬೇಸರ ಮಾಡಿಕೊಳ್ಳುತ್ತಾನೆ. ಕೆಲವೊಮ್ಮೆ ಈ ವಿಚಾರಗಳಿಗಾಗಿ ತನ್ನ ಮಾವನ ಮೇಲೆ ಕೋಪಿಸಿಕೊಳ್ಳುತ್ತಾನೆ ಕೂಡ. ನಿನ್ನ ಬುದ್ಧಿ ಎಲ್ಲವೂ ಸರಿ, ಆದರೆ ನಿನ್ನ ಇದೊಂದು ಬುದ್ಧಿಯನ್ನು ನನ್ನಿಂದ ಬದಲಾಯಿಸಲು ಆಗಲಿಲ್ಲ ನೋಡು. ಸ್ವಲ್ಪ ಅನುಸರಿಸಿಕೊಂಡು ಹೋಗುವುದನ್ನು ಕಲಿ ಎಂದರೂ ನೀನು ಕಲಿಯುತ್ತಿಲ್ಲ. ಹೀಗೆ ಆದರೆ ಮುಂದೆ ನಿನಗೇ ಕಷ್ಟ ಆಗುತ್ತೆ ಆದಿ. ಜೀವನದಲ್ಲಿ ಎಲ್ಲವೂ ಒಂದೇ ಸಮ ಇರುವುದಿಲ್ಲ. ಯಾವಾಗ ಯಾವ ಬದುಕು ನಮ್ಮನ್ನು ಹುಡುಕಿ ಬರುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ನಮಗೆ ಇಷ್ಟ ಇಲ್ಲದಿದ್ದರೂ ಅನಿವಾರ್ಯವಾಗಿ ಆ ಬದುಕಿಗೆ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು ಎಂದರು. ಮಾವ, ನಾನು ಮೊದಲಿನಿಂದಲೂ ಬೆಳೆದಿರುವುದು ಹಾಗೆ ಅಲ್ವಾ? ಈಗ ಬದಲಾಯಿಸ್ಕೊ ಅಂದರೆ ಹೇಗೆ ಸಾಧ್ಯ ಅದು? ಆ ನೀರು ಆರಿರುವ ತಟ್ಟೆಯನ್ನು ನನಗೆ ತಿನ್ನಲು ಮನಸ್ಸೊಗ್ಗೋದಿಲ್ಲ. ನಾನೇನು ಮಾಡಲಿ ಹೇಳಿ ಎಂದು ಮುಖ ಇಳಿಬಿಟ್ಟು ಹೇಳಿದನು. ಸರಿ ಬಿಡು, ನಿನ್ನನ್ನು ಈ ವಿಷಯದಲ್ಲಿ ನನ್ನಿಂದ ಬದಲಾಯಿಸಲು ಸಾಧ್ಯವಾಗಿಲ್ಲ. ತಗೋ, ನಿನ್ನ ತಟ್ಟೆಯಲ್ಲಿ ನಾನೇ ತಿನ್ನುತ್ತೇನೆ, ನನ್ನ ತಟ್ಟೆಯಲ್ಲಿರುವುದನ್ನು ನೀನು ತಿನ್ನು ಎಂದು ಅವರ ತಟ್ಟೆಯನ್ನು ಆದಿಯ ಕೈಗೆ ನೀಡಿ ಡೈನಿಂಗ್ ಟೇಬಲ್ ಮೇಲೆ ಚೆಲ್ಲಿದ್ದ ನೀರನ್ನು ಎಲ್ಲ ಒರೆಸಿ ಕೈ ತೊಳೆದು ಬಂದು ತಿಂಡಿ ತಿನ್ನಲು ಕುಳಿತರು. ಹಾಯ್, ನಾನಿಲ್ಲಿ ಕುಳಿತುಕೊಳ್ಳಬಹುದಾ ಎಂದು ಕೇಳಿದವನು ಅವಳ ಉತ್ತರಕ್ಕೂ ಕಾಯದೆ ಅವಳು ಕುಳಿತಿದ್ದ ಸೀಟಿನ ಪಕ್ಕದಲ್ಲಿ ಕುಳಿತನು. ಬಸ್ ಸ್ವಲ್ಪ ಮುಂದೆ ಸಾಗುತ್ತಿದ್ದ ಹಾಗೆ ಹಾಯ್, ಐ ಆಮ್ ಶ್ರೀಪಾದ್ ಎಂದು ಹೇಳುತ್ತಾ ಅವನ ಹಸ್ತವನ್ನು ಮುಂದೆ ಚಾಚಿದನು. ಅವನು ಅಷ್ಟು ಮಾತನಾಡಿದರೂ ಸಹ ಏನೂ ಮಾತನಾಡದೆ ಮುಖ ತಿರುಗಿಸಿ ಮೌನವಾಗಿ ಕುಳಿತಳು. ಅಯ್ಯೋ, ನನ್ನ ಜೊತೆ ಮಾತನಾಡಲು ಯಾಕೆ ಹೆದರುತ್ತೀರಾ? ನಾನು ನಿಮ್ಮ ಊರಿನವನೇ. ಯಾಕೆ, ನನ್ನನ್ನು ಈ ಮೊದಲು ನೀವು ನೋಡಿಲ್ಲವಾ ಎಂದನು. ಆದರೂ ಅವಳು ತನಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬುವಂತೆ ಕುಳಿತಳು. ನಿಮ್ಮ ಹೆಸರು ಹೇಳದಿದ್ದರೂ ಪರವಾಗಿಲ್ಲ ಬಿಡಿ, ನಿಮ್ಮ ಹೆಸರು ಧೃತಿ ಅಂತ ನನಗೂ ಕೂಡ ಗೊತ್ತು ಎಂದು ಒಬ್ಬೊಬ್ಬನೇ ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಲೇ ಇದ್ದನು. ಅವನ ಮಾತಿಗೆ ಕೋಪಗೊಂಡ ಧೃತಿ ಅಲ್ಲಿ ಕೂರಲು ಇಷ್ಟ ಇಲ್ಲದೆ ಎದ್ದು ಬೇರೆಡೆಗೆ ಹೋಗಿದ್ದಳು. ಶ್ರೀಪಾದ್ ಧೃತಿಯನ್ನು ಬಸ್ಸಿನಲ್ಲಿ ಮಾತನಾಡಿಸುವಲ್ಲಿ ಸೋತಿದ್ದನು. ಹಾಗಾಗಿಯೇ ಅವಳ ಕಾಲೇಜಿನ ಬಳಿ ಕೂಡ ಬಂದಿದ್ದನು. ಹಾಯ್ ಧೃತಿ, ಯಾಕ್ರಿ ನಾನು ಮಾತಾಡಿಸಿದ್ರೂ ಮಾತಾಡದೆ ಹಾಗೆ ಹೊರಟೋಗ್ತಿದ್ದೀರಾ? ನಾನು ನಿಮ್ಮ ಜೊತೆ ಮಾತನಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನೀವು ಮಾತ್ರ ನನ್ನನ್ನು ನೋಡಿದರೆ ಸಾಕು ಮುಖ ತಿರ್ಸ್ಕೊಂಡು ಹೋಗ್ತಿದ್ದೀರಾ ಎಂದನು. ನೀನು ಯಾರು ಅಂತ ನಿನ್ನ ಜೊತೆ ನಾನು ಮಾತನಾಡಬೇಕು? ನಾನು ಮುಖ ತಿರುಗಿಸಿ ಹೋದೆ ಎಂದರೆ ನನಗೆ ಮಾತನಾಡಲು ಇಷ್ಟ ಇಲ್ಲ ಎಂದು ನೀನು ತಿಳಿದುಕೊಳ್ಬೇಕು. ಇನ್ನೊಮ್ಮೆ ಹೀಗೆ ಕಾಲೇಜು ಬಳಿ ಬರುವುದು, ಬಸ್ಸಿನಲ್ಲಿ ಬರುವುದು, ಹಿಂದಿಂದೆ ಸುತ್ತುವುದು ಕಂಡರೆ ನಾನು ಸುಮ್ಮನಿರುವುದಿಲ್ಲ. ಈ ಧೃತಿಯ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಎಂದು ಬೈದು ಹೋಗಿದ್ದಳು. ಧೃತಿ ಅವನಿಗೆ ಅಷ್ಟು ಬೈದರೂ ಸಹ ಸುಮ್ಮನಾಗದವನು ಪ್ರತಿದಿನ ಅವಳನ್ನು ಹಿಂಬಾಲಿಸುವುದು, ಮಾತನಾಡಿಸುವ ಪ್ರಯತ್ನ ಮಾಡುವುದು ಹೀಗೆ ಮಾಡುತ್ತಲೇ ಇದ್ದನು. ಅವನು ಎಷ್ಟೇ ಮಾತನಾಡಿಸಿದರೂ ಧೃತಿ ಮಾತನಾಡದಿರುವುದನ್ನು ಕಂಡು ಒಂದು ದಿನ ಅವಳು ಬಸ್ ಸ್ಟಾಪ್ನಲ್ಲಿ ನಿಂತದ್ದು ನೋಡಿ ಒಡನೆ ಹೋಗಿ ಅವಳಿಗೆ ಪ್ರಪೋಸ್ ಮಾಡಿದನು. ಅವನ ಜೊತೆ ಮಾತನಾಡದೇ ಇರುವವಳು ಇನ್ನು ಅವನ ಪ್ರಪೋಸಲ್ ಒಪ್ಪುತ್ತಾಳಾ? ಅವನಿಗೆ ಬಾಯಿಗೆ ಬಂದ ಹಾಗೆ ಬೈದು ಅವನ ಪ್ರೀತಿಯನ್ನು ನಿರಾಕರಿಸಿಬಿಟ್ಟಳು. ಧೃತಿ ಎಷ್ಟೇ ನಿರಾಕರಿಸಿದರೂ ಶ್ರೀಪಾದ್ ಅವನ ಪ್ರಯತ್ನವನ್ನು ಬಿಡಲೇ ಇಲ್ಲ. ಧೃತಿ, ನಿಂತ್ಕೋ. ನಿನ್ನ ಹಿಂದೆಯೇ ಸುತ್ತುವುದು ನನ್ನ ಕೆಲಸ ಅಂತ ತಿಳಿಯಬೇಡ. ನಾನು ಕೂಡ ಓದುತ್ತಿದ್ದೇನೆ. ನೀನೆಂದರೆ ನನಗೆ ತುಂಬ ಇಷ್ಟ. ನೀನು ನನ್ನ ಜೀವನ ಪರ್ಯಂತ ಸಂಗಾತಿಯಾಗಬೇಕು ಅಂತ ಹಂಬಲಿಸ್ತಿದ್ದೇನೆ. ಆದರೆ ನೀನು ಯಾಕೆ ನನ್ನನ್ನು ಇಷ್ಟು ಇಗ್ನೋರ್ ಮಾಡ್ತಿದ್ದೀಯಾ ಅಂತ ತಿಳಿತಿಲ್ಲ. ಸರಿ, ಇನ್ಮುಂದೆ ನಿನ್ನನ್ನು ಬಲವಂತ ಮಾಡೋದಿಲ್ಲ. ಆದರೆ ಪ್ರೀತಿಯಲ್ಲಿ ಸೋತು ಓದಲು ನನಗೆ ಆಸಕ್ತಿ ಇಲ್ಲ. ನಾಳೆಯಿಂದ ನಾನು ಕಾಲೇಜಿಗೆ ಬರುವುದಿಲ್ಲ, ಕಾಲೇಜನ್ನು ಬಿಡುತ್ತಿದ್ದೇನೆ ಎಂದನು. ಅವನ ಮಾತು ಕೇಳಿ ಗಾಬರಿಯಾಯಿತು ಧೃತಿಗೆ. ನಿನಗೇನು ತಲೆ ಕೆಟ್ಟಿದೆಯಾ? ಕಾಲೇಜಿಗೂ ಈ ಪ್ರೀತಿಗೂ ಏನು ಸಂಬಂಧ ಇದೆ? ಕಾಲೇಜಿಗೆ ಹೋಗದೆ ಹೋದರೆ ನಿನ್ನ ಭವಿಷ್ಯ ಏನಾಗುತ್ತದೆ ಎಂದು ತಿಳಿದಿದ್ದೀಯಾ? ಈ ಹುಚ್ಚಾಟವನ್ನೆಲ್ಲ ಬಿಟ್ಟು ಮೊದಲು ಕಾಲೇಜಿಗೆ ಹೋಗಿ ಓದುವುದನ್ನು ಕಲಿ. ಇನ್ನೂ ಓದುತ್ತಿದ್ದೀಯಾ ನೀನು? ಓದಿ ನಿನ್ನ ಕಾಲ ಮೇಲೆ ನೀನು ನಿಂತು ಆಮೇಲೆ ಪ್ರೀತಿಸು ಎಂದು ಬೈದು ಅಲ್ಲಿಂದ ಹೋಗಿದ್ದಳು. ತಾನು ಕಾಲೇಜಿಗೆ ಹೋಗಲಿಲ್ಲ ಎಂದರೆ ಅವಳು ವಿಚಲಿತಳಾಗುತ್ತಾಳೆ ಎಂದು ಅರಿತವನು 2 ದಿನ ಕಾಲೇಜಿಗೆ ಬರಲೇ ಇಲ್ಲ. ಅದನ್ನು ನೋಡಿದ ಧೃತಿ ಹೆದರಿದಳು. ಅವನು ಹೀಗೆ ಕಾಲೇಜಿಗೆ ಬರಲಿಲ್ಲ ಎಂದರೆ ಅವನ ಭವಿಷ್ಯ ಏನಾಗುತ್ತದೆ?
ನನ್ನಿಂದ ಅವನ ಭವಿಷ್ಯ ಹಾಳಾಗುತ್ತದೆ ಎಂದು ತಿಳಿದರೆ ಅವನ ಮನೆಯವರು ಸುಮ್ಮನೆ ಇರುತ್ತಾರಾ ಎಂದು ಯೋಚಿಸತೊಡಗಿದಳು. ನನ್ನ ಸಮಸ್ಯೆಗಳೇ ನನಗೆ ನೂರಾರಿದೆ, ಅಂಥದ್ದರಲ್ಲಿ ನನಗೆ ಹೊಸ ತಲೆನೋವು ತಂದುಕೊಟ್ಟನು ಇವನು ಎಂದು ಬೈದುಕೊಂಡಿದ್ದಳು. ಅವನು ಪ್ರತಿದಿನ ಧೃತಿ ಓಡಾಡುವ ಬಸ್ಸಿನಲ್ಲಿಯೇ ಬರುತ್ತಿದ್ದುದರಿಂದ ಒಂದು ವಾರದ ತನಕವೂ ಇವನು ಕಾಲೇಜಿಗೆ ಬರಬಹುದು, ಇವತ್ತು ಕಾಲೇಜಿಗೆ ಬರಬಹುದು ಎಂದು ಕಾದಳು. ಅವನು ಕಾಲೇಜಿಗೆ ಬರಲೇ ಇಲ್ಲ. ನನ್ನಿಂದ ಅವನ ಭವಿಷ್ಯ ಹಾಳಾಗಬಾರದು ಎಂದು ಯೋಚಿಸಿದವಳು ಕೊನೆಗೂ ಅವನ ನಂಬರ್ ಹುಡುಕಿ ಕರೆ ಮಾಡಿ ಅವನ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದಳು. ಮಂಚದ ಮೇಲೆ ಮಲಗಿದ್ದವಳು ಹಳೆಯದೆಲ್ಲವನ್ನೂ ನೆನೆದು ಹೈರಾಣಾದಳು. ತಾನೇನು ಅವನ ಪ್ರೀತಿಯನ್ನು ಬೇಕೇ ಬೇಕು ಎಂದು ಬಯಸಿ ಹೋಗಿರಲಿಲ್ಲ. ಹಠ ಮಾಡಿ ನಾನು ಪ್ರೀತಿಸುವಂತೆ ಮಾಡಿದವನು ಅವನೇ. ಆದರೆ ಈಗ ಹಾಗಾದರೆ ಅವನದು ಪ್ರೀತಿಯೇ ಅಲ್ವಾ, ಬರೀ ಆಕರ್ಷಣೆಯಾ? ಅವನದು ಆಕರ್ಷಣೆ ಎಂದರೆ ನನ್ನದು ಕೂಡ ಆಕರ್ಷಣೆಯೇ? ಇದುವರೆಗೂ ನನಗೆ ಅವನನ್ನು ಬಿಟ್ಟು ಇರಲು ಆಗುವುದಿಲ್ಲ ಎನ್ನುವ ಭಾವನೆಯೇ ಬರಲಿಲ್ಲ. ಹಾಗಾದರೆ ಈ ಸಂಬಂಧ ಈಗಲೇ ಕೊನೆಗೊಂಡಿದ್ದು ಒಳ್ಳೆಯದೇ ಆಯಿತು. ಮುಂದೆ ಇಂತಹ ಸಂದರ್ಭಗಳು ಬಂದಿದ್ದರೆ ಕಷ್ಟವಾಗುತ್ತಿತ್ತು ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸತೊಡಗಿದಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ.